ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ಬದಲಾದ್ರ ಮುಸ್ಲಿಮರು ಮತ್ತು ಕ್ರೈಸ್ತರ ಬಗ್ಗೆ ಅಂತರವಿಟ್ಟುಕೊಂಡೇ ಈವರೆಗೂ ನಡೆದುಕೊಂಡು ಬಂದಿರುವ ಪೂಂಜಾ ದಿಢೀರ್ ಯೂಟರ್ನ್ ತೆಗೆದುಕೊಂಡದ್ದೇಕೆ? ಈ ಹಿಂದೆ ತನ್ನದೇ ಕ್ಷೇತ್ರದ ತೆಕ್ಕಾರ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮುಸ್ಲಿಮರ ಬಗ್ಗೆ ದ್ವೇಷ ಭಾಷಣ ಮಾಡಿ ತೀವ್ರ ಟೀಕೆಗೆ ಒಳಗಾಗಿದ್ದ ಪೂಂಜಾ ದಿಢೀರ್ ಮೆತ್ತಗಾದ್ರ? ಏನಿದು ಬದಲಾದ ವರಸೆ? ಈ ಬಗೆಯ ಚರ್ಚೆಯೊಂದು ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇದೆ. ಇದಕ್ಕೆ ಕಾರಣ ಅವರು ದಿನಗಳ ಹಿಂದೆ ಸಂತ ಜೂಡಸ್ ಚರ್ಚ್ಗೆ ಭೇಟಿ ನೀಡಿದ್ದು, ಈ ಬಗ್ಗೆ ತನ್ನ ಫೇಸ್ಬುಕ್ ಪುಟದಲ್ಲಿ ಅವರು ಬರೆದುಕೊಂಡಿದ್ದಾರೆ. ಸಂತ ಜೂಡಸ್ ಚರ್ಚ್ ದೇವಗಿರಿಯಲ್ಲಿ ನಡೆದ ಫಾದರ್ ಕುರಿಯಾಕೋಸ್ ಬಿಜೇಶ್ ಪುತ್ತೆಟ್ಟು ಪಡವಿಲ್ ಅವರು ಗುರುದೀಕ್ಷೆ ಕಾರ್ಯಕ್ರಮದ ಅಂಗವಾಗಿ ಭೇಟಿ ನೀಡಿ ಶುಭ ಕೋರಲಾಯಿತು ಎಂದು ಅವರು ಚಿತ್ರಸಹಿತ ತನ್ನ ಫೇಸ್ಬುಕ್ ಪುಟದಲ್ಲಿ ಬರೆದುಕೊಂಡಿದ್ದಾರೆ. ಕ್ರಿಸ್ಮಸ್ ಆಚರಣೆಯ ಮೇಲೆ ದೇಶಾದ್ಯಂತ ದಾಳಿಗಳು ನಡೆದ ಬಳಿಕದ ಬೆಳವಣಿಗೆ ಇದು. ಈ ಬಾರಿ ಕ್ರೈಸ್ತರ ಪಾಲಿಗೆ ಕ್ರಿಸ್ಮಸ್ ದಿನಗಳು ಸೂತಕದ ದಿನಗಳಾಗಿ ಮಾರ್ಪಟ್ಟಿದ್ದವು. ಕೇರಳ ಕರ್ನಾಟಕದಿಂದ ಆರಂಭವಾಗಿ ಬಹುತೇಕ ಉತ್ತರ ಭಾರತದ ಉದ್ದಕ್ಕೂ ಕ್ರೈಸ್ತರ ಸಂಭ್ರಮದ ಮೇಲೆ ದಾಳಿಗಳು ನಡೆದವು. ಕ್ರಿಸ್ಮಸ್ ವಸ್ತುಗಳನ್ನು ಮಾರಾಟ ಮಾಡುತ್ತಿದ್ದ ಬಡಪಾಯಿಗಳನ್ನು ಗಂಟು ಮೂಟೆ ಕಟ್ಟಿಸಲಾಯಿತು. ಮಾಲ್ಗಳಲ್ಲಿ ಕ್ರಿಸ್ಮಸ್ ಆಚರಣೆಯ ಪೆಂಡಾಲ್ಗಳನ್ನು ಹಾನಿ ಮಾಡಲಾಯಿತು. ಬೆಂಗಳೂರಿನಲ್ಲಿ ಫಾದರ್ ಮೇಲೆ ದಬ್ಬಾಳಿಕೆ ನಡೆಯಿತು. ಕೇರಳದಲ್ಲಿ ಕ್ರಿಸ್ಮಸ್ ಹಾಡನ್ನು ಹಾಡುತ್ತಾ ಬರುತ್ತಿದ್ದ ಮಕ್ಕಳ ಮೇಲೆ ಹಲ್ಲೆ ನಡೆಯಿತು. ಆದರೆ ಈ ದಾಳಿಗಳ ಬಗ್ಗೆ ಪ್ರಧಾನಿಯಿಂದ ಹಿಡಿದು ಹರೀಶ್ ಪೂಂಜರವರೆಗೆ ಯಾರೂ ಖಂಡನೆ ವ್ಯಕ್ತಪಡಿಸಲೇ ಇಲ್ಲ. ದಾಳಿ ಮಾಡಿದವರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತಲೂ ಕರೆ ಕೊಡಲಿಲ್ಲ. ದಾಳಿಗೊಳಗಾದ ಕ್ರೈಸ್ತರನ್ನ ಭೇಟಿಯಾಗಿ ಸಾಂತ್ವನವೂ ಹೇಳಲಿಲ್ಲ. ಪ್ರಧಾನಿ ನರೇಂದ್ರ ಮೋದಿ ಅವರು ದೆಹಲಿಯ ಚರ್ಚೊಂದಕ್ಕೆ ಭೇಟಿ ಕೊಟ್ಟು ಮರಳಿದ್ದನ್ನು ಬಿಟ್ಟರೆ ಬಿಜೆಪಿ ಉದ್ದಕ್ಕೂ ಮೌನವನ್ನೇ ಹೊದ್ದುಕೊಂಡು ಮಲಗಿತ್ತು. ಇದೀಗ ಬೆಳ್ತಂಗಡಿಯಲ್ಲಿ ಹರೀಶ್ ಪೂಂಜಾ ಅವರು ಚರ್ಚೊಂದಕ್ಕೆ ಭೇಟಿ ಕೊಟ್ಟದ್ದಲ್ಲದೆ ಫಾದರ್ ಎಂದೇ ಬರೆದು ಕ್ರೈಸ್ತ ಧರ್ಮ ಗುರುವನ್ನ ಗೌರವಿಸಿದ್ದಾರೆ. ಇತ್ತೀಚೆಗೆ ರಾಜ್ಯದಲ್ಲಿ ನಡೆದ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಕಿನ್ನಿಗೋಳಿ ಎಂಬ ವಾರ್ಡ್ನಲ್ಲಿ ಬಿಜೆಪಿ ಅಭ್ಯರ್ಥಿ ಗೆದ್ದಿದ್ದರು. ಈ ವಾರ್ಡ್ನಲ್ಲಿ ಕ್ರೈಸ್ತ ಮತದಾರರ ಸಂಖ್ಯೆಯೇ ಹೆಚ್ಚಿದ್ದು, ಈ ಹಿನ್ನೆಲೆಯಲ್ಲಿ ಈ ಗೆಲುವು ಸಾಕಷ್ಟು ಚರ್ಚೆಗೂ ಒಳಗಾಗಿತ್ತು. ಕ್ರೈಸ್ತರು ಬಿಜೆಪಿಯ ಕೈ ಹಿಡಿದರು ಎಂಬುದು ಬದಲಾದ ರಾಜಕೀಯ ಲೆಕ್ಕಾಚಾರ ಎಂಬಂತೆ ವಿಶ್ಲೇಷಿಸಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಪೂಂಜಾ ಅವರು ಕ್ರೈಸ್ತರ ಒಲವು ಗಳಿಸುವ ತಂತ್ರವನ್ನ ಹಿಡಿದಿದ್ದಾರಾ ಎಂಬ ಅನುಮಾನವೂ ಕಾಡ್ತಿದೆ. ಅಂತೂ ದೇಶದಾದ್ಯಂತ ಕ್ರೈಸ್ತರು ಬಿಜೆಪಿಯ ಬಗ್ಗೆ ತೀವ್ರ ಅಸಮಾಧಾನದಿಂದ ಇರುವಾಗ ಮತ್ತು ಮುಸ್ಲಿಮರ ಬಳಿಕ ಕ್ರೈಸ್ತರನ್ನ ಬಿಜೆಪಿ ಟಾರ್ಗೆಟ್ ಮಾಡತೊಡಗಿದೆ ಎಂಬ ಭಾವನೆ ತೀವ್ರಗೊಂಡಿರುವಾಗ ಬೆಳ್ತಂಗಡಿಯ ಶಾಸಕರು ದಿಢೀರಾಗಿ ಚರ್ಚೆಗೆ ಭೇಟಿ ಕೊಟ್ಟು ಅದನ್ನ ತನ್ನ ಫೇಸ್ಬುಕ್ ಪುಟದಲ್ಲೂ ಹಂಚಿಕೊಂಡಿದ್ದಾರೆ. ನಿಜವಾಗಿ ಇಂತಹ ಬೆಳವಣಿಗೆ ಸ್ವಾಗತಾರ್ಹ. ಪೂಂಜಾ ಅವರು ಜನಪ್ರತಿನಿಧಿ, ಯಾವುದೇ ಒಂದು ಧರ್ಮದ ಪ್ರತಿನಿಧಿ ಅಲ್ಲ. ಆದ್ದರಿಂದ ಪೂಂಜಾ ಅವರು ಈ ದಿಢೀರ್ ಭೇಟಿಯನ್ನ ಮಸೀದಿಗೂ ವಿಸ್ತರಿಸಬೇಕು. ಹಿಂದೂ ಮುಸ್ಲಿಂ ಕ್ರೈಸ್ತರೆಲ್ಲರನ್ನ ಜೊತೆಗೂಡಿಸಿಕೊಂಡು ಅವರ ವಿಶ್ವಾಸವನ್ನ ಪಡೆಯುವ ಪ್ರಯತ್ನ ನಡೆಸಬೇಕು. ತಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಮೊಟ್ಟ ಮೊದಲು ಜನರ ವಿಶ್ವಾಸವನ್ನ ಪಡ್ಕೊಳ್ಳುವುದು ಬಹಳ ಅಗತ್ಯ. ಇಂತಹ ದಿಢೀರ್ ಭೇಟಿಗಳು ನಿಧಾನಕ್ಕೆ ಸಾಮಾನ್ಯವಾಗುತ್ತಾ ಬಂದ್ರೆ ಮತ್ತು ಸರ್ವಧರ್ಮೀಯರು ವಿಶ್ವಾಸ ಇಡುವಂತಹ ವರ್ತನೆ ಅವರಿಂದ ಬರತೊಡಗಿದ್ರೆ ಈ ಚರ್ಚ್ ಭೇಟಿಯನ್ನ ಪ್ರಾಮಾಣಿಕ ಅಂತ ಹೇಳ್ಬೋದು. ಧರ್ಮದ್ವೇಷಿ ಎಂಬ ಹಣೆಪಟ್ಟಿ ಕಳಚುವಂತಹ ವರ್ತನೆ ಮುಂದಿನ ದಿನಗಳಲ್ಲಿ ಪೂಂಜಾರಿಂದ ಆಗಲಿ ಎಂದು ಹಾರೈಸೋಣ. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.